ಎಲ್ಲರಿಗೂ ನಮಸ್ಕಾರಗಳು. ಮಳೆ ಪ್ರಬಂಧ. ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಳೆ ಪೀಠಿಕೆ. ಮಳೆಗಾಲವನ್ನು ಮಾನ್ಸೂನ್ ಎಂದು ಕರೆಯಲಾಗುತ್ತದೆ. ಮಳೆಗಾಲವು ಜೂನ್ ತಿಂಗಳಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ವರೆಗೂ ಮುಂದುವರಿಯುತ್ತದೆ. ಮಳೆ ಎಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಮಳೆ ಅಂದರೆ ಪಂಚಪ್ರಾಣ. ಮಳೆಯ ವಾಸನೆಯು ಆಹ್ಲಾದಕರವಾಗಿರುತ್ತದೆ. ವಿವರಣೆ: ಮಳೆಗಾಲದ ತಿಂಗಳುಗಳು ಪ್ರಪಂಚದಾದ್ಯಂತ ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತದೆ. ಕೆಲವೆಡೆ ಇದು 1 ತಿಂಗಳವರೆಗೆ ಇರುತ್ತದೆ, ಆದರೆ ಕೆಲವು ಸ್ಥಳಗಳಲ್ಲಿ 3 ಮತ್ತು 4 ತಿಂಗಳವರೆಗೂ ಇರುತ್ತದೆ. ಮಳೆ ನಮ್ಮ ಜೀವನದ ಬಹುಮುಖ್ಯ ಭಾಗ. ಇದು ನಮ್ಮೆಲ್ಲರಿಗೂ ನೀರಿನ ಪ್ರಾಥಮಿಕ ಮೂಲವಾಗಿದೆ. ಮಳೆಯು ತುಂಬ ಸುಂದರವಾಗಿರುತ್ತದೆ. ಮಳೆಗಾಲದ ದಿನ ಎಲ್ಲರಿಗೂ ಇಷ್ಟವಾಗುತ್ತದೆ. ಪ್ರತಿಯೊಬ್ಬರೂ ಮಳೆಯನ್ನು ಆನಂದಿಸಲು ತಮ್ಮದೇ ಆದ ಮಾರ್ಗವನ್ನು ಹೊಂದಿದ್ದಾರೆ. ಮಳೆಯ ಉಪಯೋಗಗಳು: ಮಳೆಯು ಪ್ರತಿಯೊಬ್ಬರ ಜೀವನದಲ್ಲಿ ಸಂತೋಷ ತರುತ್ತದೆ. ಮಳೆಯಿಂದ ಹೊಸ ಸಸ್ಯಗಳು ಬೆಳೆಯಲು ಸಾಧ್ಯವಾಗುತ್ತದೆ. ಮಳೆಗಾಲದಲ್ಲಿ ರೈತರು ತಮ್ಮ ಹೊಲಗಳಿಗೆ ನೀರು ತುಂಬುವುದರಿಂದ ರೈತರಿಗೆ ತುಂಬ ಸಂತೋಷವಾಗುತ್ತದೆ. ನಿಸರ್ಗ ಪ್ರೇಮಿಗಳಿಗೂ ಮಳೆಯ ದಿನ ಬಹು ನಿರೀಕ್ಷಿತ ಘಟನೆಯಾಗಿದೆ. ಬಿಸಿಲಿನ ಬೇಗೆಗಿಂತ ಮಳೆಯ ದಿನದಲ್ಲಿ ಕೆಲಸ ಮಾಡುವುದು ಹೆಚ್ಚು ಸುಲಭ ಮತ್ತು ಆನಂದದಾಯಕವಾಗುತ್ತದೆ. ಉಪಸಂಹಾರ: ಮಳೆಯು ಭೂಮಿಯ ಮೇಲಿನ ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ. ಮಳೆಗಾಲ ಎಂದರೆ ಮಕ್ಕಳಿಂದ ಹಿಡಿದು ಸಮಾಜದ ಎಲ್ಲ ವರ್ಗದ ಹಿರಿಯರಿಗೂ ಪ್ರೀತಿ. ಮಳೆಯು ಅಂದರೆ ಸಂತೋಷ. ರೈತರು ಹರ್ಷ ಚಿತ್ತದಿಂದ ಮತ್ತು ಹೊಸ ಭರವಸೆಗಳ ಅವರ ಕಣ್ಣುಗಳನ್ನು ಹೊಳೆಯುವಂತೆ ಮಳೆಯು ಮಾಡುತ್ತದೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.